ಹಾಯ್ ಎವ್ರಿವನ್. ಇವಾಗ ನೋಡಿ ನಮ್ಮ ಹತ್ರ ಒಂದು ಇಟ್ಟಿಕಾ ನಾವು ಬೇಜಾನ್ ಗಾಡಿಗೆ ಕಸ್ಟಮರ್ಗೆ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಗಾಡಿ CNG ಇದ್ದರೆ ಇನ್ನು ನಾವು CNG ಗಾಡಿನಲ್ಲಿ ಬಂದಿರ್ತದಲ್ಲ ಆ ಗಾಡಿಗೆ ಇನ್ನೂ ಕ್ರೂಸ್ ಕಂಟ್ರೋಲ್ ನಾವು ಫಿಟ್ ಮಾಡ್ತಾ ಇಲ್ಲ. ವಿತೌಟ್ CNG BS6 20 ಮೇಲೆ ಇದೆಲ್ಲ ಗಾಡಿ, 19, 18, 20 ಆ ಥರ ಗಾಡಿಗೆ ಓನ್ಲಿ ಫಾರ್ ಪೆಟ್ರೋಲ್ ಮಾತ್ರನೇ ನಾವು ಕ್ರೂಸ್ ಕಂಟ್ರೋಲ್ ಫಿಟ್ ಮಾಡ್ತಾ ಇರೋದು. ಸೊ ಇದು ಗಾಡಿ TN ಇಂದ ಬಂದಿದೆ. ಸೊ TN ನಂಬರ್ ಇಲ್ಲಿ, ಬ್ಯಾಂಗ್ಳೂರು ನಂಬರ್ ಇಲ್ಲಿ, ಔಟ್ಸೈಡರ್ ನಂಬರ್ ಇಲ್ಲಿ, ನಮಗೆ ಗಾಡಿಗೆ ಏನೂ ಸಂಬಂಧ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ BS6 ಗಾಡಿ ಇರಬೇಕು. BS6 ಗಾಡಿ ಇದ್ರೇ ನಿಮಗೆ ಕ್ರೂಸ್ ಕಂಟ್ರೋಲು ಇನ್ಸ್ಟಾಲೇಷನ್ ಮಾಡೋಕ್ಕೆ ಆಗೋದು. ಸೊ ಏನಕ್ಕೆ ನಿಮಗೆ ನಾವು ಗಾಡಿ ನಂಬರ್ ಕೇಳೋದು ಅಂದರೆ, ಕೆಲವು ಜನ ಏನು ಮಾಡ್ತಾರೆ, ಗಾಡಿ ನಂಬರ್ ಇದೆಯಲ್ಲ ಅದು ರೆಪ್ ಮಾಡಿ ಕಳಿಸ್ತಾರೆ. ನಿಮ್ಮ ಗಾಡಿ ನಿಮ್ಮ ಫೋಟೋ ಕಳಿಸಿದ್ರೆ ನಮಗೆ ನಾವು ಚೆಕ್ ಮಾಡ್ಬೋದು ಈ ಗಾಡಿನಲ್ಲಿ ಆಪ್ಷನ್ ಇದೆ ಇಲ್ಲ, ಏನು ಮಾಡ್ಬೋದು ಅದಕ್ಕೆ ಅಂತ. ಓನ್ಲಿ ಫಾರ್ ಪೆಟ್ರೋಲ್ ಮಾತ್ರ ಇದು ವಿಡಿಯೋ. ಇಟ್ಟಿಕಾ ಕ್ರೂಸ್ ಕಂಟ್ರೋಲು ಇದರಲ್ಲಿ ನಾವು ಫಿಟ್ ಮಾಡಿ ಕೊಡ್ತಾ ಇರೋದು. ಸೊ ಇದರಲ್ಲಿ ಏನಿದೆ ಅಂದರೆ ನಿಮಗೆ ಬೆನಿಫಿಟ್, ಒಂದು ಆಟೋಮೆಟಿಕ್ ಗಾಡಿನೂ ಇದೆ, ಮ್ಯಾನ್ಯಲ್ ಗಾಡಿನೂ ಇದೆ. ಬೆನಿಫಿಟ್ ಏನಂದರೆ ಕ್ರೂಸ್ ಕಂಟ್ರೋಲ್ದು ಹೈವೇನಲ್ಲಿ ಹೋದರೆ ನೀವು ಮೈಲೇಜ್ ಇಂಪ್ರೂವ್ ಆಗುತ್ತೆ. 140 ಮೇಲೆ ನೀವು ಸ್ಪೀಡ್ ಸೆಟ್ ಮಾಡಿದರೆ 60, 80, 70, 100, 120, 180, 200 ನಿಮ್ಮ ಸ್ಪೀಡ್ ಹೆಂಗೆ ನೀವು ಇಲ್ಲಿ ಪ್ರೆಸ್ ಮಾಡ್ತೀರಲ್ಲ ಎಕ್ಸ್ಲೇಟ್ರು, ಸೇಮ್ ಅದೇ ಥರ ನಿಮಗೆ ಎಕ್ಸ್ಲೇಟ್ರು ಇಲ್ಲಿ ಬರೋದು. ಸೊ ಇದರಲ್ಲಿ ಏನಂದರೆ ಒಂದು ಬೆನಿಫಿಟ್ಟು, ಒಂದು ಫ್ಯೂಲ್ ನಿಮಗೆ ಇಂಜಿನ್ನಲ್ಲಿ ಏನು ಹೋಗುತ್ತೆ, ಆ ಇಂಜಿನ್ನಲ್ಲಿ ಫ್ಯೂಲ್ ಏನು ಹೋಗುತ್ತೆ ಅಂತ ನಿಮಗೆ ಮೈಲೇಜ್ ಇಂಪ್ರೂವ್ ಆಗುತ್ತೆ ಒಂದು. ಸೊ ಮೈಲೇಜ್ ಒಂದಿರಲಿ. ನೆಕ್ಸ್ಟು ನಾನು ಏನು ನಿಮಗೆ ಅಪ್ಗ್ರೇಡ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಓನ್ಲಿ ಫಾರ್ ಪೆಟ್ರೋಲ್ಗೆ ಮಾತ್ರ ನಾವು ಇವಾಗ ಕ್ರೂಸ್ ಕಂಟ್ರೋಲ್ ಇಟ್ಟಿಗಾನಲ್ಲಿ ಫಿಟ್ ಮಾಡ್ತಾ ಇರೋದು ಒಂದು. ನೆಕ್ಸ್ಟು ಬಂದುಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್, ಸ್ಟೇರಿಂಗು ಪ್ಲಸ್ ಮೀಟ್ರು ಪ್ಲಸ್ ನಂಬರ್ ಜೊತೆಯಲ್ಲಿ ಗಾಡಿದು ಕಳಿಸ್ರೆ ನಾವು ಈ ಗಾಡಿನಲ್ಲಿ ಆಗುತ್ತೆ ಅಂತ ಆಪ್ಷನ್ ನಿಮಗೆ ಹೇಳ್ಬಿಟ್ಟು ಫಿಟ್ ಮಾಡ್ಬೋದು. ಕೆಲವು ಕಸ್ಟಮರ್ ಏನು ಮಾಡ್ತಾರೆ, ಗಾಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಫೋಟೋ, ಮೀಟ್ರ್, ಡ್ಯಾಶ್ಬೋರ್ಡ್ ಫೋಟೋ ಕಳಿಸಿ ಸರ್ ಸ್ಟೇರಿಂಗ್ ನಂಬರ್ ರ್ಯಾಪ್ ಮಾಡಿ ಕಳಿಸ್ತಾರೆ. ಸೊ ರ್ಯಾಪ್ ಮಾಡೋದು ಏನಕ್ಕೆ ಅಂತ ನಮಗೆ ಅರ್ಥ ಆಗಿಲ್ಲ ಒಂದು. ನೆಕ್ಸ್ಟು ಬಂದುಬಿಟ್ಟು ನಿಮ್ಮ ಗಾಡಿ ನಂಬರು ಡೀಟೇಲ್ಸ್ ಕಳಿಸ್ರೆ ನಾವು ನಮ್ಮ ಹತ್ರ ಒಂದು ಫೋನ್ನಲ್ಲಿ ಒಂದು ಆ್ಯಪ್ಸ್ ಇದೆ. ಆ ಆ್ಯಪ್ಸ್ನಲ್ಲಿ ನಾವು ಏನು ಮಾಡ್ತೀನಿ ಅಂದರೆ, ಆ ಗಾಡಿಗೆ ಆಗತ್ತೆ ಇಲ್ಲ ಅಂತ ನಾವು ಚೆಕ್ ಮಾಡ್ಬೋದು. ನೀವು ಗಾಡಿ ಡೀಟೇಲ್ಸ್ ಕಳಿಸಿ ಅಂದರೆ ಗಾಡಿ ನಂಬರ್ ರ್ಯಾಪ್ ಮಾಡಿ ಯಾವುದೋ ಒಂದು ಮೆಸೇಜ್ ಮಾಡಿ ಯಾವುದೋ ಒಂದು ಫೋಟೋ ಕಳಿಸ್ಬಿಟ್ಟು ಇದೇ ಗಾಡಿ ಅಂತ, ಅದು ಆ ಥರ ನಾವು ಕೆಲಸ ಮಾಡಲ್ಲ. ನೀಟ್ ಆ್ಯಂಡ್ ಕ್ಲೀನ್ ಗಾಡಿ ನಿಮ್ಮ ಏನಿದೆ ಫ್ರ್ಯಾಂಕ್ ಅದು ಫೋಟೋ ಕಳಿಸಿ ಚೆಕ್ ಮಾಡಿಬಿಟ್ಟು ನಾನು ಆಗತ್ತೆ ಇಲ್ಲ ಅಂತ ಹೇಳ್ತೀನಿ. ಓನ್ಲಿ ಫಾರ್ BS6ಗೆ ಮಾತ್ರನೇ ನಾವು ಮಾಡ್ತಾ ಇರೋದು. 2019 ಮ್ಯಾನುಫ್ಯಾಕ್ಚರಿಂಗ್ ಇದ್ದರೆ 20ಗೆ ಅದು ನಾವು ಮಾಡ್ಬೋದು. 18, 17 ಆ ಗಾಡಿಗೆ ನಾವು ಮಾಡ್ತಾಯಿಲ್ಲ, ಅದಕ್ಕೆ ಬೇರೆ ಪ್ರೊಸೆಸಿಂಗ್ ಬರ್ತದೆ. ಓನ್ಲಿ ಫಾರ್ ಪೆಟ್ರೋಲ್ ಮಾತ್ರ ಇಟ್ಟಿಕಾಗೆ ನಾವು ಕ್ರೂಸ್ ಕಂಟ್ರೋಲ್ ಫಿಟ್ ಮಾಡ್ತಾ ಇರೋದು. CNGಗೆ ಇನ್ನೂ ನಾವು ಮಾಡ್ತಾಯಿಲ್ಲ. CNG ಇನ್ನೂ ನಾವು ಸ್ಟಾರ್ಟ್ ಮಾಡಿಲ್ಲ. CNG ಆದರೆ ನಾವೇ ನಿಮಗೆ CNGನೂ ಸಕ್ಸಸ್ಫುಲಿ ಆಗಿದೆ ಅಂತ ಹೇಳ್ತೀನಿ. ಬಟ್ ನಾನೇನು ಹೇಳ್ತಾ ಇದ್ದೀನಿ, ಇಟ್ಟಿಕಾ ನಿಮಗೆ ಪೆಟ್ರೋಲ್ ಒಂದು 19 ಸ್ಟಾರ್ಟ್ ಆಗುತ್ತೆ. 19 ಇಲ್ಲಿ, 20 ಇಲ್ಲಿ, 21 ಇಲ್ಲಿ ನಿಮಗೆ 100% ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಶನ್ ಆಗುತ್ತೆ. ಬಟ್ ನಿಮ್ಮ ಗಾಡಿ ಡೀಟೇಲ್ಸ್ ಇದ್ರೇ ನಾವು ಚೆಕ್ ಮಾಡಿಬಿಟ್ಟು ಅದರಲ್ಲಿ ಆಪ್ಷನ್ ಇದೆಯಲ್ಲ ಅಂತ ಹೇಳೋಕ್ಕಾಗೋದು. ಸೊ ಇಟ್ಟಿಕಾ ಒಂದು ನಾವು ಬೇಜಾನ್ ವೀಡಿಯೋ ಮಾಡಿದ್ದೀನಿ, ಇದು ಒಂದು ವೀಡಿಯೋ ಇರಲಿ ಅಂತ ಮಾಡ್ತಾ ಇರೋದು. ಯಾಕೆಂದರೆ ಕಸ್ಟಮರು ವೀಡಿಯೋನಲ್ಲಿ ನೋಡಿರ್ತಾರೆ, ನಾವು ಏನು ಫೋನ್ ಹೇಳ್ತಾ ಇದ್ದೀನಿ ಅದು ನೀವು ಅರ್ಥ ಮಾಡ್ಕೊತಾ ಇಲ್ಲ. ಅದು ಮಾಡಿಬಿಟ್ಟು ನೋಡಿಬಿಟ್ಟು ನೀವು ದಯವಿಟ್ಟು ಒಂದು ಡೀಟೇಲ್ಸ್ ಕಳ್ಸಿದ್ರೆ ನಾವು ನಿಮಗೆ ಅಪ್ಗ್ರೇಡ್ ಮಾಡ್ಬೋದು. ಡೀಟೇಲ್ಸ್ ಕಳಿಸ್ಬಿಟ್ಟು ನೀವು ಅಪ್ಗ್ರೇಡ್ ಮಾಡಿಬಿಟ್ಟು ಫೋನ್ ಮಾಡಿ, ಆಗತ್ತೆ ಇಲ್ಲ, ಯಾವಾಗ ಏನು ಬರ್ತಾ ಇದ್ದೀರಾ, ಯಾವಾಗ ಮಾಡಬೇಕು, ನಿಮ್ಮ ಗಾಡಿಗೆ ಪ್ಲ್ಯಾನ್ ಯಾವಾಗಿದ್ದೆ ಬರೋದಂತ. ಈ ಕಸ್ಟಮರ್ ಇದೆ TN ಇಂದ ನನ್ನೇ ಫೋನ್ ಮಾಡಿದರೆ, ನನ್ನ ನೈಟ್ ಎಲ್ಲ ಓಡಿಸ್ಕೊಂಡು ಬಂದಿದ್ದಾರೆ, ಬೆಳಗ್ಗೆ ಬಂದು ಫಿಟ್ ಮಾಡ್ತಾಯಿದ್ದೀವಿ. ಒಂದೊಂದು ಗಾಡಿದು ಒಂದೊಂದು ಏರಿಯಾದು ಒಂದೊಂದು ಡಿಫಿಕಲ್ಟ್ ಇರ್ತದೆ, ಎಲ್ಲಿಂದ ನೀವು ಬರಬೇಕು, ನೋಡಬೇಕು ಏನಿದೆ ಅಂತ ಅದು ಡಿಸೈಡ್ ಮಾಡಿ ನೀವು ಫೋನ್ ಮಾಡಿ ನಿಮ್ಮ ಗಾಡಿಗೂ ಯಾವುದನ್ನು ಇಲ್ಲಿ ಫಿಟ್ ಮಾಡಿ ಕೊಡೋಣ. ಸೊ ಇದು ಬಂದುಬಿಟ್ಟು ನಿಮಗೆ 21 ಮಾಡಲ್, ಇದು BS6 ಇದೆಯಲ್ಲ 21 ಇಲ್ಲಿ, ಅದಕ್ಕೆ ನಾವು ಫಿಟ್ ಮಾಡಿರೋದು. ಇದಕ್ಕೂ ಸಕ್ಸಸ್ಫುಲಿ ಆಗಿದೆ. ಬೇರೆ ಬೇರೆ ಗಾಡಿಗೆ ಬೇರೆ ಬೇರೆ ಫಿಟ್ಟಿಂಗ್ ಇರ್ತದೆ. CNG ನಾವು ಇನ್ನೂ ಮಾಡ್ತಾ ಇಲ್ಲ, ಕಂಪ್ನಿಯಿಂದ ಬರೋದು CNG. ನೀವು ಬೇಸಿಕ್ ಮಾಡಲ್ ಗಾಡಿ ತೊಗೊಂಡು ಪೆಟ್ರೋಲ್ದು CNG ಕಂಪ್ನಿಯಿಂದ ಫಿಟ್ ಮಾಡಿಲ್ಲ, ಅದಕ್ಕೆ ಆಗಲ್ಲ. ನೀವು ಆಫ್ಟರ್ ಮಾರ್ಕೆಟ್ ಫಿಟ್ ಮಾಡಿರ್ತಾರಲ್ಲ ಅದಕ್ಕೆ ಆಗತ್ತೆ. ಕಂಪ್ನಿಯಿಂದ CNG ಬಂದರೆ ಅದಕ್ಕೆ ಕ್ರೂಸ್ ಇವಾಗ ನಾವು ಸದ್ಯಕ್ಕೆ ಮಾಡ್ತಾಯಿಲ್ಲ. CNG ನೀವು ಔಟ್ಸೈಡ್ನಲ್ಲಿ ಫಿಟ್ ಮಾಡ್ತೀರಲ್ಲ ಅದಕ್ಕೆ 100% ಮಾಡ್ಬೋದು.